ಕರೆದನು ಕ್ರಿಸ್ತ 12 ಪ್ರೇಷಿತರ ಸಾರಲು ಎಲ್ಲೆಡೆ ದೇವರ ಸಾಮ್ರಾಜ್ಯವಾ. ತೆರೆದಿದೆ ಸ್ವರ್ಗ ಬೆಳೆಯು ಹೇರಳ, ಪಡೆದೆವು ಉಚಿತ ನೀಡ್ವೆವು ಎಲ್ಲವ. ಪೇತ್ರ ಆಂದ್ರೇಯ ತೀರವ ತೊರೆದು ಕರುಣೆಯ ಕರೆಯಲಿ ಬಲೆಗಳ ಬಿಟ್ಟು. ಯಾಕೋಬ ಯೋಹಾನ ಸಿಡಿಲ ಮರಿಗಳು ಕರೆಯುವ ಸ್ವರಕ್ಕೆ ಹೆಗಲನ್ನು ಕೊಟ್ಟು. ದೋಣಿಯ ಬಿಟ್ಟು ಶಿಲುಬೆಯ ಹಿಡಿದು ಕ್ರಿಸ್ತನ ಮಹಿಮೆಗೆ ಸರ್ವಸ್ವವ ನೀಡಿದರು. ಫಿಲಿಪ್ಪ ಭರವಸೆಯ ಸಂದೇಶ ಹೊತ್ತನು. ಬಾರ್ತೋಲೋಮಾಯ ಬೆಳಕನ್ನು ಸಾರಿದನು. ತೋಮಸ್ ಪುನರುತ್ಥಾನ ಕ್ರಿಸ್ತನ ಸ್ಪರ್ಶಿಸಿದನು. ಸಂಶಯವ ಜೀವಂತ ನಂಬಿಕೆಯಾಗಿ ಪರಿವರ್ತಿಸಿದನು. ಮತ್ತಾಯ ಸುಂಕದ ಸಂಪತ್ತನ್ನು ತೊರೆದು ಕ್ರಿಸ್ತನ ಸೊತ್ತನ್ನು ಲೋಕಕ್ಕೆ ಹಂಚಿದನು. ಅಲ್ಫಾಯಸನ ಮಗ ಯಾಕೋಬ ದೃಢತೆ ತೋರಿದ. ನಿರ್ಭಯ ಕೃಪೆಯ ಆದರ್ಶನಾದ ತತ್ತಾಯ. ಉತ್ಸಾಹದ ಜ್ವಾಲೆಯಲ್ಲಿ ನಡೆದ ಸೀಮೋನ. ಸತ್ಯದ ಸಂದೇಶವನ್ನು ಎಲ್ಲೆಡೆ ಹರಡಿದ. ಕತ್ತಲೆಯ ಸಮುದ್ರದಲ್ಲಿ ಜೂಡಸ್ ಮುಳುಗಿದರು. ರಕ್ಷಕನ ಪ್ರೀತಿಯು ಎಲ್ಲವನ್ನೂ ಜಯಿಸಿತು. ಅಗ್ನಿ ಕಿರೀಟ ಧರಿಸಿ ಧೈರ್ಯವಾ ಹೊದ್ದು. ಅದ್ಭುತ ಚಿಹ್ನೆಗಳಲ್ಲಿ ಮುಂದೆ ನಡೆದು. ಅವರ ಸಾಕ್ಷಿಗೆ ಬಿರುಗಾಳಿಯೂ ಬಾಗಿತು. ಕತ್ತಲನ್ನು ಕಳೆದು ನಿತ್ಯ ದಿನ ಉದಯಿಸಿತು. ಅವರ ರಕ್ತ ಬೀಜ ಭೂಮಿಯಲ್ಲಿ ಬಿತ್ತಲ್ಪಟ್ಟು. ಸ್ತುತಿಗಾನದಿ ಧರ್ಮ ಸಭೆ ಮೇಲೇಳಿತು. ಭೂಮಿಯೂ ಸಮುದ್ರವು ದೇವರದೇ ಎಲ್ಲವೂ. ಆದರೂ ನಾವು ಆತನ ಅಮೂಲ್ಯ ಸೊತ್ತು. ರಾಜಯಾಜಕ ಪವಿತ್ರ ಜನಾಂಗ ನಾವು. ಜೀವಶಿಲೆಗಳಾಗಿ ನಿಂತಿರುವ ಸಭೆ ನಾವು. ಗರುಡನ ರೆಕ್ಕೆಗಳ ಮೇಲೆ ಹೊತ್ತು ನಮ್ಮನ್ನು. ಕೃಪೆಯ ದಾರಿಯಲ್ಲಿ ಸ್ವಗೃಹ ಸೇರುವೆವು ಎಂದು. ಇಂದಿಗೂ ಅವರ ಧ್ವನಿ ಯುಗವನ್ನು ದಾಟಿ. ಕತ್ತಲ ಗಗನದಿ ತಾರೆಯಂತೆ ಹೊಳೆಯುತ್ತಾ. ಇಂದಿಗೂ ಅವರ ಸಾಕ್ಷಿ ನಿದ್ರಿತರ ಎಚ್ಚರಿಸಿ. ಎಂದಿಗೂ ಅವರ ವಿಶ್ವಾಸ ಹೃದಯವ ಎಪ್ಪಿಸಿ. ಅವರಂತೆ ನಾವು ಶುಭ ಸಂದೇಶ ಸೇವೆ ಸಲ್ಲಿಸಿ. ಹೊಳೆಯುವೆವು ನಾವು ಹಾಡುವ ಬೆಳಕಾಗಿ. ತೋರುವನು ಇಂದಿಗೂ ಯೇಸುವಿನ ಮಾರ್ಗವ ಪ್ರೇಷಿತರು. ಧರ್ಮ ಸಭೆಗೆ ಎಂದಿಗೂ ಧೈರ್ಯವ ತುಂಬಿ ಪ್ರೇರೇಪಿಸುವರು. ಜಗವ ಉದ್ಧರಿಸಲು ನೊಂದವರಿಗೆ ಪ್ರೀತಿಯ ನೀಡಲು.
ವರದಾನಗಳ ಸುಗ್ಗಿಯ ಉಚಿತವಾಗಿ ಪಡೆಯಲು